Welcome back to Video Prep Point. First question ಏನಿದೆ ಅಂದ್ರೆ ರೈಟ್ ಅ ಪ್ರೋಗ್ರಾಮ್ ಟು ಐಡೆಂಟಿಫೈ ವೆದರ್ ಅ ಕ್ಯಾರೆಕ್ಟರ್ ಇಸ್ ವೋವೆಲ್ ಆರ್ ಕಾನ್ಸನೆಂಟ್. ಈಗ ನಾವು ಯೂಸರ್ ಇಂದ ಇನ್ಪುಟ್ ಅನ್ನ ತಗೊಳ್ಬೇಕು. ಅದಕ್ಕೆ ನಾವು ಎ ಇಸ್ ಈಕ್ವಲ್ ಟು ಇನ್ಪುಟ್ ಕ್ಯಾರೆಕ್ಟರ್ ಆಗಿರೋದ್ರಿಂದ ಇಲ್ಲಿ ನಾವು ಡೇಟಾ ಟೈಪ್ ನ ಸ್ಪೆಸಿಫೈ ಮಾಡ್ತಾ ಇಲ್ಲ, ಅದಕ್ಕೆ ಡೈರೆಕ್ಟ್ ಆಗಿ ಇನ್ಪುಟ್ ಎಂಟರ್ ದ ಕ್ಯಾರೆಕ್ಟರ್. ನಾವು ಡೈರೆಕ್ಟ್ ಆಗಿ ಇನ್ಪುಟ್ ಅಂತ ಹೇಳಿ ಕೊಟ್ರೆ ಬಿಲ್ಟ್ ಇನ್ ಅಲ್ಲಿ ಏನಿರುತ್ತೆ ಅಂತಂದ್ರೆ ಸ್ಟ್ರಿಂಗ್ ಇರುತ್ತೆ, ಆಟೋಮೆಟಿಕ್ ಆಗಿ ಸ್ಟ್ರಿಂಗ್ ಕ್ಯಾರೆಕ್ಟರ್ಸ್ ನಮಗೆ ಯೂಸರ್ ಇಂಟರ್ಫೇಸ್ ಇಂದ ತಗೊಳುತ್ತೆ. ಅದಕ್ಕೆ ಇನ್ಪುಟ್ ಆಫ್ ಎಂಟರ್ ದ ಕ್ಯಾರೆಕ್ಟರ್ ಅಂತ ಹೇಳಿದಾಗ ಅದು ಯೂಸರ್ ಇಂದ ತಗೊಳಕ್ಕೆ ಬರ್ದಿರೋ ಸ್ಟೇಟ್ಮೆಂಟ್. ನೆಕ್ಸ್ಟ್ ಇಫ್ ಕಂಡೀಷನಲ್ ಸ್ಟೇಟ್ಮೆಂಟ್ ನ ಯೂಸ್ ಮಾಡ್ಕೊಂತೀವಿ, ಅಥವಾ ನಾವು ಮಲ್ಟಿಪಲ್ ಇಫ್ ಸ್ಟೇಟ್ಮೆಂಟ್, ಇಫ್ ಮತ್ತೆ ಎಲ್ಸ್ ಸ್ಟೇಟ್ಮೆಂಟ್ ನ ಯೂಸ್ ಮಾಡ್ಕೊಂಡು ಕೂಡ ಬರಿಬಹುದು. ಡೈರೆಕ್ಟ್ ಆಗಿ ಆರ್ ನ ಯೂಸ್ ಮಾಡಿ ಇಫ್ ಏನಾದ್ರೂ ಎ ಅಂತಂದ್ರೆ ಅವರು ಕೊಡೋ ಕ್ಯಾರೆಕ್ಟರ್ ಅಂದ್ರೆ ಯೂಸರ್ ಏನ್ ಕೊಡ್ತಾರಲ್ವಾ ಆ ಕ್ಯಾರೆಕ್ಟರ್ AEIOU ಆಗಿತ್ತು ಅಂತ ಅಂದ್ರೆ ಅದನ್ನೇನಂತೇಳಿ ಪ್ರಿಂಟ್ ಮಾಡ್ಬೇಕು, ಇಟ್ ಈಸ್ ಆನ್ ಓವೆಲ್ ಅಂತ. ಇಲ್ಲ ಅಂತ ಹೇಳಿದ್ರೆ ಅದನ್ನೇನಂತ ಹೇಳಿ ಪ್ರಿಂಟ್ ಮಾಡಬೇಕು, ಇಟ್ ಈಸ್ ಅನ್ ಕಾನ್ಸೋನೆಂಟ್ ಅಂತ ಹೇಳಿ ಪ್ರಿಂಟ್ ಮಾಡಬೇಕು ಅಂತ. ಈಗ ಇದನ್ನ ರನ್ ಮಾಡಿ ನೋಡೋಣ. ನಾನು ಎ ಅಂತೇಳಿ ಕೊಟ್ರೆ ಈಗ ಏನ್ ಬರುತ್ತೆ, ಇಟ್ ಈಸ್ ಅನ್ ಓವೆಲ್. ಅದೇ ಈಗ ನಾನು ಏನಾದ್ರೂ ಬೇರೆದ್ ಕೊಟ್ರೆ ಇಟ್ ಈಸ್ ಅನ್ ಕಾನ್ಸನೆಂಟ್ ಅಂತೇಳಿ ಬರುತ್ತೆ. ಇದನ್ನ ಇನ್ಯಾವ ತರ ಬರಿಬಹುದು ಅಂತ ಹೇಳಿದ್ರೆ, ಇಫ್ ಏನಾಯ್ತು ಎ ಅಂತ ಅಂದ್ರೆ ಇಲ್ಲಿ ಏನ್ ಕೊಡ್ತೀವಲ್ಲ ಇನ್ಪುಟ್ ಅದು ಎಗ್ ಈಕ್ವಲ್ ಆಗಿತ್ತು ಅಂತ ಅಂದ್ರೆ ಏನಾಗಿರುತ್ತೆ, ಇಟ್ ಈಸ್ ಅನ್ ಓವಲ್. ಇಲ್ಲ ಅಂತ ಅಂದ್ರೆ ಎಲಿಫ್ ಆ ಎ ಏನಾದ್ರು ಇ ಆಗಿತ್ತು ಅಂತ ಅಂದ್ರೂ ಕೂಡ ಏನಂತೇಳಿ ಪ್ರಿಂಟ್ ಮಾಡ್ಬೇಕು, ಇಟ್ ಈಸ್ ಆನ್ ಓವಲ್ ಅಂತ ಹೇಳಿ ಪ್ರಿಂಟ್ ಮಾಡ್ಬೇಕು ಅಲ್ವಾ. ಏನೇನ್ ಬಂದ್ರೆ AEIOU ಅದನ್ನ ಎಲ್ಸಿಫ್ ಸ್ಟೇಟ್ಮೆಂಟ್ ಅಲ್ಲಿ ಹಾಕಿದ್ರೆ ಆಯ್ತು. AEIOಗೆ ಅಂಡ್ ಯುಗೆ ಯು ಇದು ಬಿಟ್ಟು ಬೇರೆದ್ ಯಾವ್ದು ಬಂದ್ರು ಕೂಡ ಏನಂತೇಳಿ ಪ್ರಿಂಟ್ ಆಗುತ್ತೆ, ಇಟ್ ಇಸ್ ಕಾನ್ಸನೆಂಟ್. ಸೇವ್ ಕೊಟ್ಟು ಮತ್ತೆ ರನ್ ಮಾಡಿ ನೋಡೋಣ. ಸೇಮ್ ಔಟ್ಪುಟ್ ಬರುತ್ತೆ. ಅಕಸ್ಮಾತ್ ಮತ್ತೆ ನಾನೀಗ ಯಾವ್ದೋ ಒಂದು ಬೇರೆ ಲೆಟರ್ ಕೊಟ್ಟೆ ಅಂತಂದ್ರೆ ಇಟ್ ಇಸ್ ಕಾನ್ಸನೆಂಟ್. ಇದೇನಾಯ್ತು, ಒಂದು ಪ್ರೋಗ್ರಾಮ್ ನ ಎರಡ್ ಟೈಪ್ ಅಲ್ಲಿ ನಾವು ಬರೀಬಹುದು, ಆರ್ ನ ಯೂಸ್ ಮಾಡ್ಕೊಂಡು ಮತ್ತೆ ನಾರ್ಮಲ್ ಇಫ್ ಸ್ಟೇಟ್ಮೆಂಟ್ ನ ಯೂಸ್ ಮಾಡ್ಕೊಂಡು ಬರಿತಾ ಹೋಗ್ಬೋದು. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಏನಿದೆ ಅಂತ ಅಂದ್ರೆ, ರೈಟ್ a program to identify if the character is an alphabet or not. ಈಗ ಒಂದು ಕ್ಯಾರೆಕ್ಟರ್ ಆಲ್ಫಬೆಟ್ ಅಲ್ಲ ಅಂತ ಹೇಳಿ ಕಂಡುಹಿಡಿಬೇಕು. ಈಗ ಒಂದು ಕ್ಯಾರೆಕ್ಟರ್, ಈಗ ಯಾವ್ದೇ ಒಂದು ಕ್ಯಾರೆಕ್ಟರ್ ಅಂತಂದ್ರೆ ಯಾವ ರೀತಿ ಹೇಳ್ಬೋದು, ಈಗ ಕ್ಯಾಪಿಟಲ್ ಎ ಇಂದ ಕ್ಯಾಪಿಟಲ್ ಝೆಡ್ ತನಕ ಬಂತು ಅಂತ ಅಂದ್ರೂ ಕೂಡ ನಾವು ಅದನ್ನ ಏನಂತ ಹೇಳಿ ಸ್ಪೆಸಿಫೈ ಮಾಡ್ತಾ ಹೋಗ್ತೀವಿ, ಇಟ್ ಈಸ್ ಅನ್ ಆಲ್ಫಬೆಟ್ ಅಂತ ಹೇಳಿ. ಸ್ಮಾಲ್ ಎ ಇಂದ ಸ್ಮಾಲ್ ಝೆಡ್ ತನಕ ಬಂದ್ರೂ ಕೂಡ ಅದು ಆಲ್ಫಬೆಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಅದರ್ ದೆನ್ ಆ ಆಲ್ಫಾಬೆಟ್ ಬಿಟ್ಟು ಬೇರೆದೀಗ ನಂಬರ್ಸ್ ಬಂತು ಅಂತಂದ್ರೆ ಅದನ್ನ ಆಲ್ಫಾಬೆಟ್ ಆಗಿ ಕನ್ಸಿಡರ್ ಮಾಡೋದಿಲ್ಲ. ಅದನ್ನ ಈಗ ಒಂದು ಯೂಸರ್ ಇಂದ ಇನ್ಪುಟ್ ಏನೋ ಎಂಟರ್ ಒಂದು ಆಲ್ಫಾಬೆಟ್ ಅನ್ನು ಎಂಟರ್ ಮಾಡಬೇಕು. ಇಫ್ ಒಂದು ನಂಬರ್ ಎ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಎ ಅಂಡ್ ಲೆಸರ್ ದನ್ ಆರ್ ಈಕ್ವಲ್ ಟು ಝೆಡ್, ಅಥವಾ ಸ್ಮಾಲ್ ಎ ಇಂದ ಝೆಡ್ ತನಕನಾದ್ರೂ ಅವರು ಕೊಟ್ರು ಕೂಡ ಯೂಸರು ನಮಗೆ ಏನಂತ ಹೇಳಿ ಪ್ರಿಂಟ್ ಮಾಡ್ಬೇಕು, ಆಲ್ಫಾಬೆಟ್. ಅದನ್ನ ಬಿಟ್ಟು ಬೇರೆದೇನೇ ಬಂತು ಅಂದ್ರೂ ಕೂಡ ಇಟ್ ಈಸ್ ನಾಟ್ ಆನ್ ಆಲ್ಫಾಬೆಟ್. ಇದನ್ನ ರನ್ ಮಾಡಿ ನೋಡೋಣ. ಈಗ ಸೆಟ್ 1B, ಈಗ ಒಂದು ಆಲ್ಫಾಬೆಟ್ ನ ಕೊಡ್ತೀನಿ ಎ ಅಂತ, ಅವಾಗ ಏನ್ ಬರುತ್ತೆ, ಇಲ್ಲಿ ಏನ್ ಮಿಸ್ ಆಗಿತ್ತು, ಎ ಏನಾಗಿರ್ಬೇಕು ಲೆಸ್ ದೆನ್ ಏನಾಗಿರ್ಬೇಕು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎ ಆಗಿರ್ಬೇಕು, ಅಂಡ್ ಇನ್ನೊಂದ್ ಏನಾಗಿರ್ಬೇಕು ಲೆಸ್ಸರ್ ದೆನ್ ಆರ್ ಈಕ್ವಲ್ ಟು ಝೆಡ್.
ಈಗ ನೋಡೋಣ. ಹ್ಮ್ ಅದೇ ಈಗ ಇಂಟಿಜರ್ಸ್ ಕೊಟ್ವಿ ಅಂತಂದ್ರೆ ಅದಾಗೆ ಪ್ರಿಂಟ್ ಆಗುತ್ತೆ. ಆ, ನೋಡಿ ಇವಾಗ ರನ್ ಮಾಡೋಣ ಏನಂತ. ಹ್ಮ್ ಈಗ ಎಂಟರ್ ಅನ್ ಆಲ್ಫಾಬೆಟ್ ಯಾವ್ದಾದ್ರು ಕ್ಯಾಪ್ಸಲ್ ಆದ್ರೂ ಕೊಡ್ಬೋದು. ಇಟ್ ಇಸ್ ಅನ್ ಆಲ್ಫಾಬೆಟ್ ಅಂತ ಹೇಳಿ ಬರುತ್ತೆ. ಅದೇ ಈಗ ನಂಬರ್ಸ್ ಕೊಟ್ವಿ ಅಂತಂದ್ರೆ ಇಟ್ ಇಸ್ ನಾಟ್ ಅನ್ ಆಲ್ಫಾಬೆಟ್. ನೆಕ್ಸ್ಟ್ ಕ್ವಶನ್, ರೈಟ್ ಅ ಪ್ರೋಗ್ರಾಮ್ ಟು ಫೈಂಡ್ ಆಸ್ಕಿ ವ್ಯಾಲ್ಯೂಸ್ ಆಫ್ ಅ ಕ್ಯಾರೆಕ್ಟರ್. ಈಗ ನಮಗೆ ಆಸ್ಕಿ ವ್ಯಾಲ್ಯೂ ಆಫ್ ಅ ಕ್ಯಾರೆಕ್ಟರ್ ನ ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ನಾವೇನ್ ಮಾಡೋದು, ಪ್ರೋಗ್ರಾಮ್ ಟು ಫೈಂಡ್ ಆಸ್ಕಿ ವ್ಯಾಲ್ಯೂಗೆ ಇನ್ಪುಟ್ ನ ತಗೊಳ್ತೀವಿ ಒಂದು ಕ್ಯಾರೆಕ್ಟರ್ ನ ಮಾಡೋದಕ್ಕೋಸ್ಕರ. ಕನ್ವರ್ಟ್ಸ್ ಈಗ ಒಂದು ಕ್ಯಾರೆಕ್ಟರ್ ನ ಆಸ್ಕಿ ವ್ಯಾಲ್ಯೂ ಆಗಿ ಕನ್ವರ್ಟ್ ಮಾಡೋದಕ್ಕೆ ನಾವು ಆರ್ಡರ್ ಅಂದ್ರೆ ORD ನ ಯೂಸ್ ಮಾಡ್ತೀವಿ. ಆಫ್ ಎ ಅದನ್ನ ಆಸ್ಕಿ ವ್ಯಾಲ್ಯೂ ಅಲ್ಲಿ ಸ್ಟೋರ್ ಮಾಡಬೇಕು, ದೆನ್ ಅದನ್ನ ಪ್ರಿಂಟ್ ಮಾಡ್ತಾ ಹೋಗ್ತೀವಿ. ಈಗ ಇದನ್ನ ರನ್ ಮಾಡೋಣ. ಪೈಥಾನ್ ಸೆಟ್ ಎಂಟರ್ ಅಂಡ್ ಕ್ಯಾರೆಕ್ಟರ್. ಈಗ ಸ್ಮಾಲ್ ಎ ಯಾವ್ದ್ರಿಂದ ಸ್ಟಾರ್ಟ್ ಆಗುತ್ತೆ, 97. ಅದೇ ಈಗ ಕ್ಯಾಪ್ಸ್ ಎ ಕೊಟ್ವಿ ಅಂತ ಅಂದ್ರೆ ಅದು 65 ಇಂದ ಸ್ಟಾರ್ಟ್ ಆಗತ್ತಲ್ವಾ. 65 ಇಂದ ಸ್ಟಾರ್ಟ್ ಆಗುತ್ತೆ, ಅದ್ರದ್ದು ಆಸ್ಕಿ ವ್ಯಾಲ್ಯೂನ ಕೊಡುತ್ತೆ. ಸ್ಮಾಲ್ ಎ ಏನಾಯ್ತು 97 ಇಂದ ಸ್ಟಾರ್ಟ್ ಆಗುತ್ತೆ, ಕ್ಯಾಪ್ಸ್ ಎ 65 ಇಂದ ಸ್ಟಾರ್ಟ್ ಆಗುತ್ತೆ. ಅದೇ ಈಗ ಎಂಡ್ ಆಗೋದು 90ಗೆ ಎಂಡ್ ಆಗುತ್ತೆ ಯಾವುದು, ಕ್ಯಾಪ್ಸ್. ಅದೇ ಸ್ಮಾಲ್ ಲೆಟರ್ ಇಂದು 122, 97 ಇಂದ ಸ್ಟಾರ್ಟ್ ಆಗಿ 122 ತನಕ ಬರುತ್ತೆ. ನೆಕ್ಸ್ಟ್ ಕ್ಯಾಪಿಟಲ್ ಎ 65 ಇಂದ ಸ್ಟಾರ್ಟ್ ಆಗಿ 90 ತನಕ ಇರುತ್ತೆ ಅಂತ. ನೆಕ್ಸ್ಟ್ ರೈಟ್ ಅ ಪ್ರೋಗ್ರಾಮ್ ಟು ಫೈಂಡ್ ಅ ನಂಬರ್ಸ್ ಆಫ್ ಡಿಜಿಟ್ಸ್ ಇನ್ ಅ ಇಂಟೀಜರ್. ಈಗ ಒಂದ್ ಇಂಟೀಜರ್ ಅಲ್ಲಿ ನಾವು ಎಷ್ಟು ನಂಬರ್ ಆಫ್ ದ ಡಿಜಿಟ್ಸ್ ಇದೆ ಅಂತ ಹೇಳಿ ಫೈಂಡ್ ಔಟ್ ಮಾಡೋದಿಕ್ಕೆ ಲೆನ್ ಅನ್ನ ಯೂಸ್ ಮಾಡ್ತೀವಿ. ಈಗ ಒಂದು ಇನ್ಪುಟ್ ನ ಕೊಟ್ಟಿರ್ತೀವಿ, ಆ ಇನ್ಪುಟ್ ಗೆ ಲೆನ್. ಈಗ ಇನ್ಪುಟ್ ಏನಾಗಿರುತ್ತೆ, ಇಂಟೀಜರ್ ಅಲ್ಲಿ ಇರುತ್ತಲ್ವಾ, ಅದನ್ನ ಲೆನ್ ಅನ್ನ ಯೂಸ್ ಮಾಡ್ತಿದೀವಿ ಅಂತ ಅಂದ್ರೆ ನಾವು ಟೈಪ್ ಕಾಸ್ಟ್ ಮಾಡ್ಬೇಕು. ಯಾಕಂದ್ರೆ ಕಂಪ್ಯಾಟಿಬಲ್ ಆಗೋದಿಲ್ಲ ಯಾವ್ದಕ್ಕೆ, ಇಂಟೀಜರ್ ಮತ್ತೆ ಸ್ಟ್ರಿಂಗಿಗೆ. ಅದಕ್ಕೆ ನಾವು ಟೈಪ್ ಕಾಸ್ಟ್ ಮಾಡಿ ಇಂಟೀಜರ್ ನ ಸ್ಟ್ರಿಂಗ್ ಆಗಿ ಮಾಡಿ ಅಬ್ಸಲ್ಯೂಟ್ ವ್ಯಾಲ್ಯೂ ನೆಗೆಟಿವ್ ಬಂದ್ರು ಕೂಡ ಪಾಸಿಟಿವ್ ಕೊಡಬೇಕು. ಆ ತರ ಮಾಡ್ತೀವಲ್ವಾ, ಇದಕ್ಕೆ ಇಷ್ಟೇ. ಈಗ ಎ ಏನಾಗಿರುತ್ತೆ, ಇಂಟ್ ಆಫ್ ಇನ್ಪುಟ್ ಒಂದು ಇಂಟೀಜರ್ ನ ಪ್ರಿಂಟ್ ಮಾಡ್ಬೇಕು. ಈಗ ಯಾವ್ದೋ ಒಂದು ಕೌಂಟ್ ಅನ್ನೋ ವೇರಿಯಬಲ್ ತಗೊಂಡಿದೀನಿ, ಅಥವಾ ಯಾವ್ದಾದ್ರು ಒಂದು ವೇರಿಯಬಲ್ ನ ತಗೊಳ್ಬಹುದು. ಅದಕ್ಕೆ ಲೆನ್ ಅಂದ್ರೆ ಈಗ ನಾನು ಎಷ್ಟು ಇಂಟಿಜರ್ಸ್ ನ ಕೊಡ್ತೀನಿ ಅದ್ರದ್ದು ಲೆಂತ್ ನ ತಗೊಳ್ತಾ ಇದೀವಿ ಅಂತಂದ್ರೆ ಸ್ಟ್ರಿಂಗ್ ಅಲ್ಲಿ ಇರುತ್ತೆ. ನೀವು ಅಬ್ಸಲ್ಯೂಟ್ ವ್ಯಾಲ್ಯೂ ಅಂತಾನು ಕೂಡ ಆಡ್ ಮಾಡ್ಕೊಳ್ಬಹುದು. ಏನಕ್ಕೆ ಅಂತಂದ್ರೆ ನೆಗೆಟಿವ್ ಇದ್ರೂ ಕೂಡ ಏನಾಗುತ್ತೆ, ಪಾಸಿಟಿವ್ ಆಗಿ ನಮಗೆ ವ್ಯಾಲ್ಯೂ ಕೊಡುತ್ತೆ ಅಂತ. ಸೆಟ್ 1D ಡಾಟ್ ಸೆಟ್ ಡಿ ಅಂತಿದೆ, ಸೆಟ್ ಡಿ ಡಾಟ್ ಪಿ ಪೈಥಾನ್. ಎಂಟರ್ ಅನ್ ಇಂಟೀಜರ್ ಅಂತೇಳಿ ಬರ್ತಾ ಇದೆಯಲ್ವಾ. ಈಗ ಈ ತರ ಕೊಟ್ಟೆ, ಎಷ್ಟು ಕೊಟ್ಟೆ, 2 3 4 ಅಂತೇಳಿ ಕೊಟ್ಟೆ. ಅದಕ್ಕೆ ಏನ್ ಬರ್ತಾ ಇದೆ, 3 ಅಂತ ಬರ್ತಾ ಇದೆ ಅಲ್ವಾ. ಇನ್ನೊಂದ್ಸತಿ ಕೊಡೋಣ. ಎಷ್ಟು, 4 ಲೆಟರ್ಸ್ ಅಂದ್ರೆ 4 ಡಿಜಿಟ್ಸ್ ನ ಕೊಟ್ಟೆ, ಅದಕ್ಕೆ 4. ಅದಕ್ಕೆ ನಾವ್ ಏನ್ ಯೂಸ್ ಮಾಡ್ತಾ ಹೋಗ್ತಿದೀವಿ, ಲೆನ್ ಅನ್ನೋ ಒಂದು ಸ್ಟ್ರಿಂಗ್ ಆಪರೇಷನ್ಸ್ ನ ಯೂಸ್ ಮಾಡಿ ಇಲ್ಲಿ ನಾವು ಎಷ್ಟು ಡಿಜಿಟ್ಸ್ ಇದೆ ನಾವು ಕೊಡ್ತಿರೋ ಇಂಟೀಜರ್ ಅಲ್ಲಿ ಅಂತೇಳಿ ಕ್ಯಾಲ್ಕುಲೇಟ್ ಮಾಡಿದ್ವಿ. ನೆಕ್ಸ್ಟ್ ಕ್ವಶನ್, ರೈಟ್ ಅ ಪ್ರೋಗ್ರಾಮ್ ಟು ಫೈಂಡ್ ಫ್ಯಾಕ್ಟೋರಿಯಲ್ ಆಫ್ ಎ ನಂಬರ್. ಈಗ ಒಂದು ನಂಬರ್ದು ಫ್ಯಾಕ್ಟೋರಿಯಲ್ ಅಂತ ಹೇಳಿದ್ರೆ ನಮಗೆ ಗೊತ್ತು, ಫ್ಯಾಕ್ಟ್ ನ 1 ಅಂತ ಹೇಳಿ ತಗೊಳ್ಬೇಕು. ಆಮೇಲೆ ಈಗ ನಾವು ಯಾವ ಡಿಜಿಟ್ ನ ಕೊಟ್ಟಿರ್ತೀವಲ್ವಾ, ಈಗ 5 ಕೊಟ್ಟಿದ್ದೆ ಅಂತಂದ್ರೆ 5 ತನಕ ಪ್ರಿಂಟ್ ಆಗ್ಬೇಕು ಅಂತಂದ್ರೆ +1 ಅಂದ್ರೆ ಒಂದು ಎಕ್ಸ್ಟ್ರಾ ವ್ಯಾಲ್ಯೂನ ನಾವು ತಗೊಂಡಾಗ ಅದ್ರದ್ದು ಹಿಂದ್ಗಡೆ ವ್ಯಾಲ್ಯೂ ತನಕ ಪ್ರಿಂಟ್ ಆಗೋದಕ್ಕೆ ಯೂಸ್ ಆಗುತ್ತೆ. ಆಮೇಲೆ ಫ್ಯಾಕ್ಟ್ ಇಸ್ ಈಕ್ವಲ್ ಟು ಫ್ಯಾಕ್ಟ್ ಸ್ಟಾರ್ ಐ ನ ಯೂಸ್ ಮಾಡಿದ್ರೆ ಅದು ಫ್ಯಾಕ್ಟೋರಿಯಲ್ನ ಏನಾಯ್ತು, ಫಾರ್ಮುಲಾ ಅಷ್ಟೇ. ಫಸ್ಟ್ ಏನಾಯ್ತು, ಒಂದು ಇಂಟ್ ಆಫ್ ಇನ್ಪುಟ್ ಎಂಟರ್ ಅಂಡ್ ಇಂಟೀಜರ್ ಅಂತ ಹೇಳಿ ತಗೊಳ್ಬೇಕು. ಆಮೇಲೆ ಆ ಫ್ಯಾಕ್ಟ್ ಏನಾಗಿರುತ್ತೆ, 1 ಅಂತ ಹೇಳಿ ತಗೊಳ್ತೀವಿ ಇನಿಷಿಯಲ್ ಆಗಿ. ಫಾರ್ ಲೂಪ್ ಹಾಕೊಬೇಕು. 1 ಇಂದ ಎ ಪ್ಲಸ್, ಇಲ್ಲಿ ಎ ಅಂತ ಹೇಳಿ ತಗೊಂಡಿದೀನಿ, ಆ ನಂಬರ್ ತನಕ ಪ್ರಿಂಟ್ ಆಗ್ಬೇಕು ಅಂದ್ರೆ ಒಂದು ಎಕ್ಸ್ಟ್ರಾ ವ್ಯಾಲ್ಯೂನ ತಗೊಳ್ಬೇಕು. ಆಮೇಲೆ ಫಾರ್ಮುಲಾ ಹಾಕೊಬೇಕು, ಫ್ಯಾಕ್ಟ್ ಇಸ್ ಈಕ್ವಲ್ ಟು ಫ್ಯಾಕ್ಟ್ ಸ್ಟಾರ್ ಐ, ಪ್ರಿಂಟ್ ಫ್ಯಾಕ್ಟ್.
ಎಂಟರ್ ಆನ್ ಇಂಟಿಜರ್ ಟ್ರೂ ಅಂತ ಕೊಡೋಣ. 2ನೇ ಬರುತ್ತಲ್ವಾ. ನೆಕ್ಸ್ಟ್ 3 ಏನ್ ಬರ್ಬೇಕು, 6 ಬರ್ಬೇಕು. 4 ಏನ್ ಬರ್ಬೇಕು, 24. ಈ ತರ. ಇದು ಫ್ಯಾಕ್ಟೋರಿಯಲ್. ಎಷ್ಟು ಪ್ರೋಗ್ರಾಮ್ ನ ನೋಡಿದ್ವಿ ಇವತ್ತು ಅಂತ ಹೇಳಿದ್ರೆ, ರೈಟ್ ಎ ಪ್ರೋಗ್ರಾಮ್ ಟು ಐಡೆಂಟಿಫೈ ಈಗ ಒಂದು ಕ್ಯಾರೆಕ್ಟರ್ ಓವೆಲ್ಲ ಅಥವಾ ಅಲ್ಲ ಕಾನ್ಸನೆಂಟ್ ಅಂತ ಹೇಳಿ. ನೆಕ್ಸ್ಟ್ ಈಗ ಐಡೆಂಟಿಫೈ ಮಾಡಬೇಕು ಅದು ಕ್ಯಾರೆಕ್ಟರ್ ಆರ್ ನಾಟ್. ನೆಕ್ಸ್ಟ್ ಏನು ಆಸ್ಟಿ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋದು, ಆಮೇಲೆ ನಂಬರ್ ಆಫ್ ದ ಡಿಜಿಟ್ಸ್ ಮತ್ತೆ ಫ್ಯಾಕ್ಟೋರಿಯಲ್. ನೆಕ್ಸ್ಟ್ ಫಿಬೊನಾಚಿ ಸೀರೀಸ್ ಅಪ್ ಟು ಎನ್, ಐಡೆಂಟಿಫೈ ದ ನಂಬರ್ ಇಸ್ ಪಾಸಿಟಿವ್ ಆರ್ ನೆಗೆಟಿವ್. ನೆಕ್ಸ್ಟ್ 5 ಕ್ವಶನ್ಸ್ ಇಲ್ಲಿ ತನಕ ಮಾಡೋಣ. ಇಲ್ಲಿ ರೈಟ್ ಅ ಪ್ರೋಗ್ರಾಮ್ ಟು ಫೈಂಡ್ ಏರಿಯಾ ಆಫ್ ಟ್ರಯಾಂಗಲ್ ತನಕ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ.